ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಗರ್ವದಿಂದ ನೋಟಿನ ಕಟ್ಟನ್ನ ಲೆಕ್ಕ ಮಾಡ್ತಾ ಕೈ ಚಾಚಿದವ್ರಿಗೆ ಬಿಸಾಕ್ಬೇಕಾದ ನಿನ್ ಕೈಗಳು ಹೀಗೆ ಕೋಪದಲ್ಲಿ ಚೆಂಡು ಹೂವನ್ನ ಕಿತ್ತಾಕ್ತಿದೆ ಅಂದ್ರೆ ನಿಮ್ ಪರಿಸ್ಥಿತಿನ ನಾನು ಅರ್ಥ ಮಾಡ್ಕೋಬಲ್ಲೆ ಅದ್ಗೆ. ನಿಮ್ ನೋಡ್ತಿದ್ರೆ ಪಾಪ ಶತ್ರು ಕೂಡ ಕರುಣೆ ಬರುತ್ತೆ. ನನಗಂತೂ ಹೃದಯ ಕಿತ್ತು ಬರೋ ತರ ಇದೆ. ಅರ್ಥ ಗಿರ್ತ ಇಲ್ದೆ ಮಾತಾಡಿ ಕೋಪ ತರಿಸ್ಬೇಡ. ಹುಡುಕಿದ್ರೆ ನಾನಾ ಅರ್ಥಗಳು ಸಿಗುತ್ತೆ ಅತ್ಗೆ. ನಿಮಗ ಅರ್ಥ ಆಗ್ದೇನೆ ಕೋಪ ಬರ್ತಿದೆ. ಶಿವಪಾರ್ವತಿ ಅತ್ತೆ ನಂತರ ಜವಾಬ್ದಾರಿ ನಿಮ್ಮ ಹತ್ರನೇ ಇರುತ್ತೆ ಅಂತ ಮನೆ ಒಡತಿ ವಾರಸ್ದಾರಳು ಎಲ್ಲ ನೀವೇ ಅಂತ ಎಷ್ಟೆಷ್ಟೋ ಕನಸ್ಕೊಂಡಿದ್ದೆ. ಇವಾಗೇನೋ ಓಟದ ರಾಣಿ PT ಉಷಾ ಹಾಗೆ ಆ ಕಲ್ಯಾಣಿ ಬಂದು ಗಿಟ್ಟಿಸ್ಕೊಂಡ್ಲು. ಕೊನೆಗೆ ಸ್ವಾಮಿ ರೇಷ್ಮೆ ಬಟ್ಟೆನ್ ಕೂಡ ನಿನ್ ಕೈಯಲ್ಲಿ ಕೊಡಿಸ್ಲಿಲ್ಲ. ಇಷ್ಟು ದಿವಸ ಅನುಪಮ, ಇವಾಗ ನೋಡಿದ್ರೆ ಆ ಕಲ್ಯಾಣಿ. ಸರಿ ಹೋಯ್ತು. ಈ ಜನ್ಮದಲ್ಲಿ ನಿಮ್ನ ರಾಣಿ ಹಾಗೆ ನೋಡ್ತೀನಿ ಅಂತ ನನಗಂತೂ ಅನಿಸ್ತಾನೆ ಇಲ್ಲ ಅತ್ತಿಗೆ. ಪಾರ್ವತಿ, ಇವತ್ತು ನಡೆಯೋ ಆಚಾರನೆಲ್ಲ ಕಲ್ಯಾಣಿ ಪೂರ್ತಿ ಮಾಡ್ತಾಳ. ಚಿಕ್ಕ ಹುಡುಗಿ ದಮಯಂತಿ ಏನೋ ಅಂದ್ಲು ಅಂತ ಏನಾದ್ರೂ ಅಪಚಾರ ಮಾಡಿದ್ರೆ ದೇವ್ರು ಕ್ಷಮಿಸಿದ್ರು ನೀನು ಕ್ಷಮಿಸ್ತೀಯೋ ಇಲ್ವೋ ಅಂತ ನನಗೆ ಭಯ ಆಗ್ತಿದೆ. ನೀವು ಅನಾವಶ್ಯಕವಾಗಿ ಭಯ ಪಡಬೇಡಿ. ಸಂಕಲ್ಪ ಗಟ್ಟಿಯಾಗಿದ್ರೆ ಖಂಡಿತ ನಡೆಯುತ್ತೆ. ಕಲ್ಯಾಣಿ ಮಾಡ್ತಾಳೆ ಅನ್ನೋ ನಂಬಿಕೆ ನನಗಿದೆ. ದೇವ್ರ ಜೊತೆಗಿರ್ಬೇಕಾದ್ರೆ ನಮ್ಗ್ಯಾಕ್ರಿ ಭಯ? ಆ ಮಾತಿಗೆ ಬಂದ್ರೆ ನನ್ ಮಕ್ಕಳು ಈ ಮನೆ ವಾರಸ್ದಾರರು ನನಗೆ ಯಾವತ್ತೂ ಅವರನ್ನ ಶಿವಪಾರ್ವತಿ ಅತ್ತೆ ಹಾಗೆ ನೋಡ್ಬೇಕು ಹೀಗೆ ನೋಡ್ಬೇಕು ಅಂತ ಯಾವತ್ತೂ ಅನ್ಸಿಲ್ಲ. ಅಂತ ಕನ್ಸನ್ನ ನಾನು ಯಾವತ್ತೂ ಕಂಡಿಲ್ಲ. ಆದ್ರೆ ನಿಮ್ ಕೋಟಿ ಆಸೆಗಳನ್ನ ಕಾಲ್ ಕೆಳಗೆ ಹಾಕಿ ತುಳಿದ್ಬಿಟ್ಲು ಅದ್ಗೆ. ಅವಳು ನನ್ನ ಆಸೆಗಳನ್ನ ತುಳಿಬೇಕು ಅನ್ಕೊಂಡ್ರೆ ಅವಳು ಸೊಂಟನೆ ಮುರಿದು ಹೋಗುತ್ತೆ. ಅದೇ ಗತಿಗೆ. ಏಯ್ ನಿಂತ್ಕೊಳ್ಳೋ, ಬಾಯಲ್ಲಿ. ಒಂದ್ ತುತ್ತು ತಿನ್ನಲ್ಲ ಅಂದ್ರೆ ಅದ್ಗೆ? ತಿನ್ನೋದಕ್ಕಲ್ಲ, ತೈತಕ್ಕ ಅಂತ ಬಂದಿರೋ ಆ ಕಲ್ಯಾಣಿ ಸೊಂಟನ ಮುರಿಯೋದಕ್ಕೆ. ಅವಳಿಗೆ ಈ ಮನೇಲೇ ಸ್ಥಾನ ಕೊಡಬಾರ್ದು ಅಂತ ನಾನ್ ಅಂದ್ಕೊಂಡ್ರೆ ಅವಳು ನನ್ನ ಮಗನ್ ಪಕ್ಕನೇ ನಿಂತ್ಕೊಂಡು ಗಂಗಾವತಾರ ನಾಟಕ ಮಾಡ್ತಾಳ. ಇವತ್ತು ಯಾವುದನ್ನು ಸರಿಯಾಗಿ ನಡೆಯೋದಕ್ ಬಿಡಲ್ಲ ನಾನು. ಆಯುಧ ಇಲ್ದೇನೆ ಬಾಳೆಹಣ್ಣಿನ ಜೊತೆ ಯುದ್ಧ ಮಾಡ್ತಾರಾ ಹೇಗೆ? ಅನ್ಕೊಂಡಿದ್ದೊಂದು ಆಗಿದ್ದಿನ್ನೊಂದು ಉಲ್ಟಾ ಹೊಡಿತಲ್ಲ ಓನಲ್ಲಲ್ಲಿ. ಬಾಯ್ ಮುಚ್ಕೋತ್ಯಾ ಇಲ್ಲ ನಾಲ್ಕು ಬಾರಿಸ್ಲಾ? ಗಂಡ ಹೊಡೆದಿದ್ದಕ್ಕಲ್ಲ, ಜೊತೆಗಿರೋ ಸೊಸೆ ನಕ್ಕಿದ್ದಕ್ಕೆ ಅನ್ನೋ ತರ ಇದೆ ನಿಮ್ ವರಸೆ. ಕಲ್ಯಾಣಿನ ಏನೋ ಮಾಡ್ತೀನಿ ಅಂತಂದ್ರಿ.
ಕಲ್ಯಾಣಿ ಅದಕ್ಕೆ ನಿಮ್ ಪ್ಲಾನ್ ಉಲ್ಟಾ ಹೊಡೆದು ಯಾವತ್ತೋ ಸಂಪದ ಜೊತೆ ಒಂದಾಗಿದ್ದ ಶೌರ್ಯ ಇವಾಗ ಕಲ್ಯಾಣಿಗೆ ಹತ್ರ ಆಗ್ತಿದ್ದಾನೆ. ಕಲ್ಯಾಣಿ ಇದನ್ನ ದೇವಸ್ಥಾನ ಅನ್ಕೊಂಡಿದ್ಯೋ ಅಥವಾ ಅಮ್ಮ ಕಲ್ಯಾಣಿ ಬಿದ್ದೋಗ್ತಾಳೆ ಅಂತ ಹಿಡ್ಕೊಂಡೆ. ನಿಜವಾಗ್ಲೂ ಬೀಳ್ತಿದ್ಲೋ ಅಥವಾ ನೀನ್ ಹಿಡ್ಕೋಬೇಕು ಅಂತ ಬೀಳೋ ನಾಟಕ ಆಡ್ತಿದ್ಲೋ? ದಮಯಂತಿ, ಯಾಕೆ ಹಾಗೆ ಮಾತಾಡ್ತೀಯ? ಕಲ್ಯಾಣಿ ನೋಡ್ದೇನೆ ಬಾಳೆಹಣ್ಣು ಸಿಪ್ಪೆ ಮೇಲೆ ಕಾಲಿಟ್ಲು. ದೇವ್ರಿಗೆ ಸಮರ್ಪಿಸಬೇಕಾದ ವಸ್ತುಗಳು ಕೆಳಗಡೆ ಬೀಳ್ದಿರೋ ಹಾಗೆ, ಅದೇ ರೀತಿ ಕಲ್ಯಾಣಿ ಕೆಳಗಡೆ ಬೀಳ್ದಿರೋ ಹಾಗೆ ಶೌರ್ಯ ಹಿಡ್ಕೊಂಡ. ಅದ್ರಲ್ಲಿ ತಪ್ಪೇನಿದೆ? ಹೊಸ್ದಾಗ್ ಮದುವೆ ಆಗಿ ವಯ್ಯಾರದಿಂದ ನಡೆಯೋ ಅಂತ ಹುಡುಗಿ ಕೈಯಲ್ಲಿ ಜವಾಬ್ದಾರಿ ಕೊಟ್ರೆ ಹೀಗೆ ಆಗೋದು. ಅದನ್ನ ಹೇಳಿದ್ರೆ ನಮ್ಮಮ್ಮ ಕೇಳಿಸ್ಕೊಂಡ್ರೆ ಅಲ್ವಾ? ಇವಾಗ ಏನಾಯ್ತಕ್ಕ? 4 ಗೋಡೆಗಳ ಮಧ್ಯೆ ಮನೆಯಲ್ಲಿ 4 ಜನರ ಮಧ್ಯೆ ಇದ್ದ ಜಗಳನ ಈಗ 10 ಜನರ ಮುಂದೆ ಮಾಡ್ತಿದ್ಯಾ? ಅಂತಾರೆ ಚಿನ್ನಿ, ಎಲ್ರು ನನಗೆ ಅಂತಾರೆ. ಹೆತ್ತ ಮಗನೇ ಬೆಲೆ ಕೊಡದೆ ಹೋದ್ರೆ ಎಲ್ರಿಗೂ ನಾನು ಸುಲಭ ಆಗೋಗ್ತೀನಲ್ವಾ? ಅದೇ ನಡೀತಾ ಇರೋದಿಲ್ಲಿ. ಅಮ್ಮ ಪ್ಲೀಸ್. ಅಕ್ಕ, ನೀನೀಗ ನಿಲ್ಸಿದ್ರೆ ಪೂಜೆನ ಮುಂದುವರಿಸ್ತೀವಿ. ಬನ್ನಿ. ಬಾ ಕಲ್ಯಾಣಿ. ಶಿವಪ್ಪ, ದಿನೇ ದಿನೇ ನನ್ನ ಅನುಮಾನ ಭಯ ಎರಡು ಜಾಸ್ತಿ ಆಗ್ತಾನೆ ಇದೆ. ಅನುಪಮನ್ ಜೀವನದಲ್ಲಿ ಮಾಧುರಿ ಬಂದ ಹಾಗೆ ನನ್ನ ಮಗನ ಜೀವನದಲ್ಲಿ ಈ ಕಲ್ಯಾಣಿ ಎಲ್ಲಿ ಬಂದ್ಬಿಡ್ತಾಳೋ ಅಂತ. ಹಾಗಾಗದೇ ಇರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ. ಸೀನಿದ್ರೆ ಕೇಳ್ಕೊಂಡಿದ್ ಕೋರಿಕೆಗಳು ಈಡೇರತ್ತಂತೆ. ಬನ್ನಿ. ಎಲ್ಲರೂ ಬಂದು ನನಗೆ ತಗ್ಲ ಹಾಕೋತಾರೆ. ನನ್ ಕರ್ಮ. ಕೂಲ್ ಸಿದ್ದು, ಕೂಲ್. ಆವೇಶ ಪಟ್ರೆ ಏನು ಮಾಡೋಕ್ಕಾಗಲ್ಲ. ಥಿಂಕ್ ಮಾಡು. ನೀನ್ ಪ್ಲಾನ್ ಮಾಡಿದ್ರೆ ಸಿನಿಮಾದಲ್ಲಿ ಇಂಟರ್ವಲ್ ಬ್ಯಾಂಕ್ಗೆ ವಿಷಲ್ ಬೀಳೋ ಹಾಗೆ ಸೀನ್ ಇರಬೇಕು. ಕೂಲ್. ಇವಾಗ ಸಂಪದನ್ ಫೋನ್ ಸಂಪದ ಹತ್ರ ಇಲ್ಲ, ಆದ್ರೆ ಕಾಂಟ್ಯಾಕ್ಟ್ ಮಾಡಬೇಕು. ಫೋನ್ ಮಾಡಿ ಮಾತಾಡೋದು ಕಷ್ಟ. ಸಿದ್ದು ಎಲ್ಲಿದನೋ ಏನೋ? ದಮಯಂತಿ ಅತ್ತೆ ವಾಯ್ಸ್ ಕೇಳಿಸ್ಕೊಂಡು ನಾನು ಇಲ್ಲೇ ಇದ್ದೀನಿ ಅಂತ ಯಾವ ಹುಚ್ಚ ಪ್ಲಾನ್ ಮಾಡ್ಕೊಂಡು ಬರ್ತಿದ್ದಾನೋ. ಅರ್ಜೆಂಟಾಗಿ ಸಿದ್ದು ಹತ್ರ ಮಾತಾಡಬೇಕು. ಅಷ್ಟೇ ನೀನ್ ನನ್ನ ಹಿಡಿಯಕ್ಕಾಗಲ್ಲ. ಗೋದಾವರಿ, ಇಲ್ಬಾ. ಏನಕ್ಕ? ನಾವಿಬ್ರು ಫೋಟೋ ತಗೊಳ್ಳೋಣವಾ? ನಾನು ಆಟ ಆಡ್ಬೇಕು. ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ಳಲ್ವಾ? ಸೆಲ್ಫಿ. ಫೋಟೋ ತೆಗೆಸ್ಕೊಳ್ಳಿಲ್ಲ ಅಂದ್ರೆ ನಿನ್ ಜೊತೆ ಮಾತಾಡಲ್ಲ ನಾನು. ಸರಿ, ತಗೊಳ್ಳೋಣ. ಗುಡ್ ಗರ್ಲ್. ನನ್ನ ಫೋನು ದಮಯಂತಿ ಅತ್ತೆ ಹತ್ರ ಇದೆ, ಹೋಗಿ ಕೇಳ್ ತಗೊಂಬಾ. ಅಯ್ಯೋ, ನನ್ಗೆ ಭಯ. ಅಯ್ಯೋ, ಏನೂ ಆಗಲ್ಲ.
ನೀನ್ ಹೋಗಿ ಕೇಳಿದ್ರೆ ದಮಯಂತಿ ಅತ್ತೆ ಕೊಡ್ತಾರೆ, ಸರಿನಾ? ಹೋಗ್ ತಗೊಂಡ್ ಬಾ, ಹೋಗು. ಅತ್ತೆ ಅತ್ತೆ ಫೋನ್ ಕೊಡು, ಫೋಟೋ ತಗೋಬೇಕು. ಹುಷಾರು. ಸರಿ ಸರಿ ಹೋಗು. ನಿನ್ ಜೊತೆನೂ ಒಂದ್ ತಗೋ ಸೆಲ್ಫಿ ಫೋನ್. ಗುಡ್. ನೀನ್ ಸೂಪರ್ ಗೋದಾವರಿ. ಹೀರೋ, ನಾವು ಸೆಲ್ಫಿ ತಗೊಳ್ಳೋಣ. ಬಾ ಸೆಲ್ಫಿ ತಗೊಳ್ಳೋಣ. ಸ್ಮೈಲ್. ತುಂಬಾ ಚೆನ್ನಾಗಿ ಬಂದಿದೆ. ಹೋಗಿ ಆಡ್ಕೊಳ್ಳಿ. ಬಾ ಅಣ್ಣ. ಸಿದ್ದು, ನಾನೇ. ಸ್ಯಾಮ್, ಹೇಳೋದ್ ಕೇಳು, ನೀನ್ ಇಲ್ಲಿಗೆ ಬರ್ಬೇಡ. ಎಲ್ರಿಗೂ ಬೈಕ್ ನಿಂದೇನೇನು ಅಂತ ಅನುಮಾನ ಬಂದಿದೆ. ಯಾವ ಪರಿಸ್ಥಿತಿಯಲ್ಲಿದ್ರು ನಾವ್ ಇವತ್ತು ಹೋಗ್ಲೇಬೇಕು ಸ್ಯಾಮ್. ನಾನ್ ಬರ್ತಾ ಇದ್ದೀನಿ. ಸಾಯಿಸ್ಬಿಡ್ತೀನಿ. ಮೊದಲು ನಾನು ಹೇಳೋದ್ ಕೇಳು. ಸಂಪದ, ಸ್ಯಾಮ್, ಸಂಪದ, ಏನಾಯ್ತು? ಇಲ್ಲಿದ್ಯಾ? ಸ್ವಲ್ಪ ತಲೆ ನೋವ್ತಾ ಇದೆ. ಟ್ಯಾಬ್ಲೆಟ್ ತಗೊಂಡ್ ಬರ್ಲಾ? ಪರವಾಗಿಲ್ಲ, ಸ್ವಲ್ಪನೇ. ಸರಿ, ಈ ಪ್ರಸಾದ ತಿನ್ನು. ನಾವೇನೋ ಉಪವಾಸ ಇರಬೇಕು. ನೀನು ಪ್ರೆಗ್ನೆಂಟ್ ಅಲ್ವಾ? ಗಂಟೆಗೊಂದ್ಸಲ ಏನಾದ್ರೂ ಒಂದು ತಿಂತಾ ಇರಬೇಕು. ತಗೋ. ಅಬ್ಬಬ್ಬಬ್ಬಬ್ಬಬ್ಬಾ, ಯಾ ಸೀನ್ ಹೈ. ನೋಡ್ತಿದ್ರೆ ಮದ್ವೆ ಆಗಿರೋರ್ ತರ ಇಲ್ಲ, ಪ್ರೇಮ ಪಕ್ಷಿಗಳು ಆಗಿದ್ದೀರಾ. ನಾನು ಆಫೀಸರ್ ಪಕ್ಕದಲ್ಲಿ ಗಂಗೆ ಗೆಟಪ್ ಹಾಕ್ತಿದ್ರೆ ನಾನಿಲ್ಲಿ ನಿನ್ ಸ್ಥಾನಕ್ ಬಂದ್ಬಿಡ್ತೀನೇನೋ ಅಂತ ನಿಮ್ಮತ್ತೆ ಭಯ ಪಡ್ತಿದ್ದಾರೆ. ಒಂದ್ ವೇಳೆ ನಾನ್ ಬರ್ಬೇಕು ಅಂದ್ರು ನಿನ್ ಗಂಡ ನಿನ್ನ ಬಿಟ್ಟು ಇನ್ಯಾರನ್ನೂ ನಿನ್ ಸ್ಥಾನದಲ್ಲಿ ಊಹಿಸ್ಕೊಳ್ಳೋದು ಇಲ್ಲ. ಆ ಶಿವನಿಗೆ ಪಾರ್ವತಿ ದೇವಿ ಹೇಗೋ, ನನಗೆ ಸಂಪದ ಹಾಗೇನೆ. ನನ್ನಲ್ಲಿ ಅರ್ಧ ಭಾಗ ಅವಳು. ಅವಳಿಲ್ದೆ ನಾನಿರೋದಿಲ್ಲ. ಅವಳನ್ನ ಬಿಟ್ಟು ನಾನಿರೋದಿಲ್ಲ. ನಾನ್ ಮಾತ್ರ ನಿನ್ ಜೊತೆ ಇರೋದಿಲ್ಲ. ಯಾಕೆಂದ್ರೆ ನನ್ ಮನ್ಸಲ್ಲಿರೋದು ಸಿದ್ದು. ಅವನ್ ಜೊತೆನೆ ನನ್ ಜೀವನ. ಅಮ್ಮ, ಅಖಂಡ ಜ್ಯೋತಿನ ಸಿದ್ಧ ಮಾಡ್ಬೇಕು. ಸರಿ ಪುರೋಹಿತ್ರೆ. ಅನುಪಮ, ಅಮ್ಮ, ಕಲ್ಯಾಣಿನ್ ಬರೋದು ಕೇಳು. ಸರಿ. ಯಾರಿಗಾದ್ರೂ ದೇವಸ್ಥಾನಕ್ಕೆ ಬಂದ್ರೆ ಸಮಾಧಾನ ಸಿಗುತ್ತೆ, ಆದ್ರೆ ನಿಮಗ್ ಮಾತ್ರ ಅಖಂಡ ಜ್ಯೋತಿ ಬೆಳಗ್ಸೋಕು ಮುಂಚೆ ಮೈಯೆಲ್ಲ ಉರಿತಿರೋ ಹಾಗಿದೆ ಅತ್ಗೆ. ಪಾಪ, ಕಲ್ಯಾಣಿ ಬರೋಕು ಮುಂಚೆ ಒಂದ್ ದಾರಿಯಲ್ಲಿದ್ರು ಇನ್ನೊಂದ್ ದಾರಿಯಲ್ಲಾದ್ರೂ ನೀವು ಹೋಗಿ ಅಡ್ಡ ಮಾಡ್ತಿದ್ರಿ. ಆದ್ರೆ ಇವಾಗ ಅನುಪಮ ಅಮ್ಮ ಆದ್ಮೇಲೆ ಸಿಗೋ ಸ್ಥಾನ ಕೂಡ ಸಿಗದೆ ಕೊನೆ ಸ್ಥಾನದಲ್ಲಿ ನಾನ್ ಪಕ್ಕದಲ್ಲಿ ನಿಂತ್ಬಿಡಿದ್ರ. ಪಾಪ. ಕರುಣೆ ತೋರಿಸ್ಬೇಡ, ನನಗಿಷ್ಟ ಆಗಲ್ಲ. ನೀವು ಗಮನಿಸಿದ್ರೋ ಇಲ್ವೋ, ಹೊಡೆತನ ಮೆಲ್ಲಗೆ ಕಲ್ಯಾಣಿ ಕೈಗೆ ಹೋಗೋ ತರ ಇದೆ. ಇಷ್ಟು ವರ್ಷದಿಂದ ಆಸೆನ್ ಬೆಳೆಸ್ಕೊಂಡಿದ್ ನಿಮ್ ಮೇಲೆ ಕರುಣೆ ತೋರಿಸ್ತೇನೆ, ಇನ್ನೇನ್ ಮಾಡು ಅಂತೀರಾ ಅತ್ಗೆ? ನಿಜಾನೇ ಪಲ್ಲವಿ, ಆ ಭಯ ನನಗೂ ಇದೆ. ಆ ಕಲ್ಯಾಣಿ ಇವತ್ತು ಊರ್ನವರೆಲ್ಲರೂ ಮುಂದೆ ಅಖಂಡ ಜ್ಯೋತಿನ ತಲೆ ಮೇಲೆ ಇಟ್ಕೊಂಡು ಪ್ರದಕ್ಷಿಣೆ ಹಾಕಿದ್ರೆ ನನ್ನ ಸಾಮ್ರಾಜ್ಯ ಅಂತಿರೋ ಪರ್ವತನೇನಿ ಮನೆಯಲ್ಲಿ ಪರ್ವತನೇನಿ ವಾರಸ್ತಾರಳಾಗಿ ಅವಳು ಪತಾಕೆ ಹಾರಿಸ್ತಾಳೆ.
ಹಾಗಾಗ್ಬಾರ್ದು. ಆಗ್ಬಾರ್ದು ಅಂತ ನೀವ್ ಅನ್ಕೋತಿದ್ರೆ ಆ ಕಲ್ಯಾಣಿಗೆ ಮಾತ್ರ ಎಲ್ಲ ಆಗ್ತಿದೆ. ಮಾಡ್ತೀನಿ. ಅಮ್ಮ, ಅಖಂಡ ಜ್ಯೋತಿ ಹೊರೋಂತ ಸಮಯ ಆಯ್ತು. ಅಷ್ಟಕ್ಕೂ ನಮ್ಮ ಮನೆಯಿಂದ ಯಾರು ಹೊರ್ತಿರೋದು? ಮತ್ತೆ ಅದನ್ನೇ ಕೇಳ್ತಿದ್ಯಲ್ಲ ದಮಯಂತಿ. ಯಾರು ಹೊರ್ತಾರೆ ಅಂತ ನಾನು ಮನೇಲೆ ಹೇಳಿದ್ನಲ್ಲ. ಇವತ್ತು ಶಿವ ಪಾರ್ವತಿಯರಿಗೆ ನಡೆಯೋ ಪೂಜೆಗಳು ಆಚಾರಗಳೆಲ್ಲ ಕಲ್ಯಾಣಿ ಕೈಯಿಂದನೇ ನಡೆಯುತ್ತೆ. ಅದು ನನಗೂ ಗೊತ್ತಮ್ಮ. ಆದ್ರೆ ಗೊತ್ತಿಲ್ಲದೆ ಇರೋ ಊರವರು, ಕಲ್ಯಾಣಿ ಬಗ್ಗೆ ಗೊತ್ತಿರೋರು, ಕಲ್ಯಾಣಿ ಪೇಟೆ ಹುಡುಗಿ, ಪದ್ಧತಿ ಆಚಾರಗಳು ಗೊತ್ತಿಲ್ಲ, ಜೊತೆಗೆ ಚಿಕ್ಕ ಚಿಕ್ಕ ಬಟ್ಟೆ ಹಾಕೊಂಡು ಪಬ್ಬಲ್ಲಿ ಸಿಗರೇಟ್ ವಾಸನೆ ಬಿಟ್ರೆ ಅಗರ್ಬತ್ತಿ ವಾಸನೆ ಗೊತ್ತಿಲ್ಲದೆ ಇರೋ ಹುಡುಗಿ, ಪಬ್ಬಲ್ ಆಡೋ ಡಾನ್ಸ್ ಅನ್ನ ಬಿಟ್ರೆ ಸಂಪ್ರದಾಯದ ಪ್ರಕಾರ ಭರತನಾಟ್ಯ ಗೊತ್ತಿಲ್ಲದೆ ಇರೋ ಹುಡುಗಿ, ಕನಿಷ್ಠ ಪ್ರತಿದಿನ ಹಣೆಗೆ ಕುಂಕುಮ ಇಟ್ಕೊಳ್ದಿರೋ ಅಂತ ಹುಡುಗಿ ಹತ್ರ ಅಖಂಡ ದೀಪನ ಬೆಳಗ್ಸಿದ್ರೆ ಆ ಶಿವನ್ಗೆ ಕೋಪ ಬರುತ್ತೇನೋ ಅನ್ನೋ ಭಯದಲ್ಲಿ, ಜೊತೆಗೆ ನಿನಗೂ ಹೇಳಕ್ಕಾಗದೆ ಇರೋ ಭಯದಲ್ಲಿ ಅವ್ರಿಗವ್ರೇ ಮಾತಾಡ್ಕೋತಿದ್ದಾರೆ. ಅವ್ರು ಮಾತಾಡ್ಕೋತಿದ್ದಾರಾ ಇಲ್ಲ ನೀನೇ ಅವ್ರಿಗೆ ಹೇಳ್ದ್ಯಾ? ನಾನ್ ಯಾಕಮ್ಮ ಹಾಗ್ ಮಾಡ್ಲಿ? ಗಲಾಟೆ ಮಾಡ್ತಾ ಇರೋದು ದಮಯಂತಿ ಅನ್ಕೋತಾಳೆ ಹೊರತು ನಮ್ಮಮ್ಮ ಅರ್ಥ ಮಾಡ್ಕೋತಾ ಇಲ್ಲ. ಇಷ್ಟಕ್ಕೂ ನೀವ್ ಕೇಳ್ಬೇಕು ಅಂತಿದ್ರೆ ಕೇಳಿ, ಇಲ್ಲ ಅಂದ್ರೆ ಬಿಟ್ಬಿಡಿ. ನಿಜಾನೇ ಅಲ್ವಮ್ಮ, ಇಲ್ಲಿರೋರೆಲ್ಲ ಹಾಗೆ ಅನ್ಕೋತಿದ್ದಾರೆ. ಪದ್ಧತಿ ಸಂಪ್ರದಾಯ ಗೊತ್ತಿರೋರು ಮಾಡ್ಬೇಕಾಗಿರೋ ಆಚಾರನ ಯಾವುದೋ ಬೇರೆ ಹುಡುಗಿ ಹತ್ರ ಮಾಡಿಸಿ ಏನಾದ್ರೂ ಅಪಶಕುನಾದ್ರೆ? ಕಲ್ಯಾಣಿ ಬೇರೆ ಹುಡುಗಿ ಅಲ್ಲ, ಈ ಮನೆ ವಾರಸ್ದಾರಳು. ವಾರಸ್ದಾರಳು? ಅದೇಗನುಪಮ? ಯಾಕಮ್ಮ ಹಾಗಂತೀರಾ? ಕಲ್ಯಾಣಿ ನನ್ನ ಮೊಮ್ಮಗಳು, ನಮ್ಮ ಅಜಯ್ ಮಗಳು. ಆದ್ರೆ ಅಜಯ್ ಅವ್ರಿಗೆ ನಿಮ್ ಮನೆಗೆ ಏನು ಸಂಬಂಧ ಇಲ್ಲ ಅಂತ, ಅವ್ರ ದೊಡ್ಡ ಮಗ ಸತ್ಹೋದ ಅಂತ ಶಿವಪಾರ್ವತಿ ಅಮ್ಮವರು ಪಿಂಡ ಪ್ರದಾನ ಮಾಡಿ ಶ್ರಾದ್ದನೂ ಮಾಡಿದ್ರು ಅಲ್ವೇನ್ರಿ? ನಿಜಾನೇ. ಹಾಗಿದ್ದಾಗ ಅಜಯ್ ಮಗಳು ನಿಮ್ಮನೆ ವಾರಸ್ದಾರಳು ಹೇಗಾಗ್ತಾಳೆ? ಈ ದಿನ ದೇವ್ರ ಕಾರ್ಯ ಮಾಡಿಸ್ಬೇಕು ಅಂತ ಇಲ್ದಿರೋ ಸಂಬಂಧ ಇದೆ ಅಂತ ನಾಟಕ ಮಾಡ್ತಿದ್ದೀರಾ? ಆವೇಶದಲ್ಲಿ ನೋವಲ್ಲಿ ಅವತ್ತೇನು ಹೇಳ್ಬಿಟ್ರೆ ಅದನ್ನೇ ಹಿಡ್ಕೊಂಡಿರ್ತಾರ. ನಾವಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಕಲ್ಯಾಣಿ ಈ ದೊಡ್ಡ ಮನೆ ಮಗಳು ಅಂತ ಹೇಳ್ದೇ ಇರೋಕ್ಕಾಗುತ್ತಾ? ಏನ್ ಹೀಗೆ ಹೇಳ್ತಾ ಇದ್ಯಾ ಅನುಪಮ? ಅಂದ್ರೆ ಪುರೋಹಿತರು ಹೇಳೋಂತ ಮಂತ್ರಕ್ಕೆ ದೇವ್ರಿಗೆ ಬೆಲೆ ಇಲ್ಲ ಅಂತನಾ? ನಮ್ಮ ಸಂಪ್ರದಾಯಕ್ಕೆ ನೀನ್ ಕೊಡ್ತಾ ಇರೋ ಬೆಲೆ ಇದೇನಾ? ಪರ್ವತನೇನಿ ಮನೆ ಅಂದ್ರೇನೆ ಸಂಪ್ರದಾಯಕ್ಕೆ, ಕಟ್ಟುಪಾಡುಗಳಿಗೆ ಪ್ರತೀಕ ಅಂತ ಸುತ್ತಮುತ್ತ ಊರಲ್ಲಿರೋರು ಎಲ್ಲರೂ ಹೇಳ್ತಾರೆ. ಅಂಥದ್ರಲ್ಲಿ ಆ ಮನೇಲಿ ವಾಸ ಮಾಡ್ತಾರೋ ನೀನು ಹೀಗೆ ಹೇಳೋದು ಸರಿ ಅಲ್ಲ ಅನ್ನಿಸ್ತಿದ್ಯಪ್ಪ. ಹಾಗಾದ್ರೆ ನೀವೆಲ್ಲ ಏನಂತೀರ ಈಗ? ಹೇಳೋದಕ್ಕೇನಿದೆ ಭೂಪತಿ ಅವರೇ, ಏನ್ ನಡೆದ್ರೂ ಆಚಾರದ ಪ್ರಕಾರ ನಡಿಬೇಕು, ಪದ್ಧತಿ ಪ್ರಕಾರ ನಡಿಬೇಕು. ನಡೆಯುತ್ತೆ. ಎಲ್ಲ ಆಚಾರನೂ ಪದ್ಧತಿ ಪ್ರಕಾರನೇ ನಡೆಯುತ್ತೆ. ಕಲ್ಯಾಣಿಗೂ ಈ ಕುಟುಂಬಕ್ಕೂ ಸಂಬಂಧ ಇಲ್ಲ ಅನ್ನೋದೇ ಅಲ್ವಾ ನಿಮ್ಮೆಲ್ಲರ ಸಮಸ್ಯೆ? ಮತ್ತೆ ಕೇಳೋ ಅಗತ್ಯ ಇಲ್ಲ ಅಮ್ಮ, ಅವ್ರ ಸಂಕಟ ಅದೇ. ಅನುಪಮ ನನ್ನ ಮಗಳಲ್ಲ ಅನ್ನೋರು ಯಾರಾದ್ರೂ ಇದೀರಾ ಇಲ್ಲಿ? ಯಾರೇ ಆದ್ರೂ ಅಲ್ಲ ಅಂತ ಹೇಗೆ ಹೇಳ್ತಾರೆ ಪಾರ್ವತಿ? ನಾವು ದತ್ತು ತಗೊಂಡಿದೀವಲ್ವಾ? ಅಂದ್ರೆ
ಅನುಪಮ ನಮ್ ಕುಟುಂಬಕ್ಕೆ ಸೇರಿದವಳಲ್ವಾ? ಹಾಗೇನೆ ಕಲ್ಯಾಣಿ ಕೂಡ ಸೇರ್ತಾಳೆ. ಅದೇಗಮ್ಮ? ಪುರೋಹಿತ್ರೆ, ಅಮ್ಮ, ಅಭಿಷೇಕದ ಹಾಲು ವಿಳ್ಳೆದೆಲೆನ ಕೊಡಿ ಪುರೋಹಿತ್ರೆ. ಸರಿನಮ್ಮ.